Hi childrens, welcome to our channel. ನಾನು ಇವತ್ತಿನ ತರಗತಿಯಲ್ಲಿ 5ನೇ ತರಗತಿಗೆ ಸಂಬಂಧಪಟ್ಟಂತಹ ಮೌಲ್ಯಾಂಕನ ಪರೀಕ್ಷೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಇಲಾಖೆಯಿಂದ ಏನು ಬಿಟ್ಟಿದ್ದಾರಲ್ಲ ಆ ಪ್ರಶ್ನೆ ಪತ್ರಿಕೆಯನ್ನು ನಾನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು 5ನೇ ತರಗತಿಯ ಪರಿಸರ ಅಧ್ಯಯನ ಮತ್ತು ಕನ್ನಡ 2 ಪ್ರಶ್ನೆ ಪತ್ರಿಕೆಯನ್ನು ಸಹ ಬಿಡಿಸಿದ್ದೀನಿ. ಯಾರೆಲ್ಲ ಇನ್ನೂ ಆ ತರಗತಿಗಳನ್ನು ವೀಕ್ಷಿಸಿಲ್ವೋ ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇದು 5ನೇ ತರಗತಿಯ ಮ್ಯಾಥ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮೊದಲನೇ ಪ್ರಶ್ನೆ ರೋಮನ್ ಸಂಖ್ಯೆ 1. ಇಲ್ಲಿ 1ರಿಂದ 12ನೇವರೆಗಿನ ಪ್ರಶ್ನೆಗಳನ್ನು ನಮಗಿಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ 4 ಉತ್ತರಗಳನ್ನು ನೀಡಿರ್ತಾರೆ. ಅಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಾವೇನು ಮಾಡಬೇಕಂದ್ರೆ ಆ ಕ್ರಮಾಕ್ಷರ ಅಂದರೆ ಎ ಸರಿ ಇದೆಯೋ, ಬಿ ಸರಿ ಇದೆಯೋ, ಡಿ ಸರಿ ಇದೆಯೋ, ಸಿ ಸರಿ ಇದೆಯೋ, ಯಾವುದು ಸರಿ ಇದೆಯೋ ಆ ಸಂಖ್ಯೆಯನ್ನು ನೋಡಬೇಕು. ನಾವು ಈ ಬಾಕ್ಸಲ್ಲಿ ಹಾಕಿ ಮುಂದೆ ಉತ್ತರವನ್ನು ಬರೀಬೇಕು ಅಂತ ಅರ್ಥ. ಮೊದಲನೇ ಪ್ರಶ್ನೆ, ಯಾವುದಾದರೂ ಒಂದು ಸಂಖ್ಯೆ ಮತ್ತು 0ಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇವಾಗ ಉದಾಹರಣೆಗೆ ನಾವು ಒಂದು ಸಂಖ್ಯೆ ತಗೊಂಡಿದ್ರೆ ಇಲ್ಲಿ ಒಂದು ಸಂಖ್ಯೆ ತಗೊಳ್ಳೋಣ. ಇದು 0ಯಿಂದ ಗುಣಿಸಿದಾಗ ನಮ್ಗೆ ಏನಾಗುತ್ತೆ? 0 ಒಂದಲೇ 0ನೇ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಗುಣಲಬ್ಧ ಎಷ್ಟು ದೊರೀತು ಅಂದರೆ 0ನೇ ದೊರೀತೈತೆ. ಇನ್ನು ಬ್ರ್ಯಾಕೆಟಲ್ಲಿ ಡಿ ಅಂತ ಆಪ್ಷನ್ ಬರೆದು ಅದ್ರ ಮುಂದೆ 0 ಅಂಥೇಳಿ ಬರೀಬೇಕು. ಎರಡನೇ ಪ್ರಶ್ನೆ, ಇವುಗಳಲ್ಲಿ 4 × 2 ಪ್ರತಿನಿಧಿಸುವ ಚಿತ್ರ ಅಂತೇಳಿ ಹೇಳಿದ್ದಾರೆ. ಅಂದರೆ 4 2 ಎಷ್ಟಾಗುತ್ತೆ? 8 ಆಗುತ್ತೆ. ಆ ಚಿತ್ರವನ್ನು ಸೂಚಿಸುವಂತಹ ಚಿತ್ರ ಇಲ್ಲಿ ಯಾವುದಿದೆ? ಎ ಬಿ ಸಿ ಡಿ ಅಲ್ಲಿ ಅಂಥೇಳಿ ಕೇಳಿದ್ದಾರೆ. ಇಲ್ಲಿ 4 ಸ್ಟಾರು ಪ್ಲಸ್ 2 ಸ್ಟಾರ್ ಕೊಟ್ಟಿದ್ದಾರೆ. ಇದು ಎಷ್ಟಾಗ್ತೈತೆ? ಕೂಡಿಸಿದರೆ 6 ಆಗ್ತೈತೆ. 6 ಆಗ್ತೈತೆ. ಇದು ಏನಾಗಲ್ಲ, ಇದು ಬರಲ್ಲ. ಅದೇ ರೀತಿ ಬಿ ಆನ್ಸರು 2 × 2 ಸೇರಿಸಿದರೆ 4 ಆಗುತ್ತೆ. ಇದನ್ನು ಕೂಡ ಬರಲ್ಲ. ಹಾಗೆ ಏನಿದೆ ಇಲ್ಲಿ ಮೂರನೇದು 4 ಸ್ಟಾರು 4 ಸ್ಟಾರ್ ಇದ್ದಾವೆ. 4 + 4 ಸೇರಿಸಿದರೆ ಎಷ್ಟಾಗುತ್ತೆ? ಇಲ್ಲಿ 8 ಆಗುತ್ತೆ. ಹಾಗಾದರೆ ಇದು ಸರಿ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಸರಿ ಉತ್ತರ ಆಗುತ್ತೆ. ಹಾಗೆ ಡಿ ಒಂದು ಸರಿ ನೋಡ್ಕೊಳ್ಳಿ. ಡಿ ಏನಿದೆ? 4 × 4 ಅಂದರೆ 16 ಆಗುತ್ತೆ. ಇದು ಆಗಲ್ಲ. ಆದರೆ ಸರಿಯಾದ ಉತ್ತರ ಯಾವುದಿಗೆ ನಮಗೆ? ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತೈತೆ. ಇಲ್ಲಿ ಬ್ರ್ಯಾಕೆಟಲ್ಲಿ ಬರೀಬೇಕು. ಬಾಕ್ಸಲ್ಲಿ ನಾವೇನು ಬರೀಬೇಕು? ಆಪ್ಷನ್ ಸಿ ಅಂತ ಬರೀಬೇಕು. ಆಪ್ಷನ್ ಸಿ ಅಂತ ಬರೆದು 4 × 4 ಎಷ್ಟಾಗುತ್ತೆ? 8 ಆಗುತ್ತೆ. ಪ್ಲಸ್ 4 + 4 ಎಷ್ಟಾಗುತ್ತೆ? 8 ಆಗುತ್ತೆ. ಇವಾಗ ಮೂರನೇ ಪ್ರಶ್ನೆ, ಭಾಗಾಕಾರವೆಂದರೆ ಪುನರಾವರ್ತಿತ. ಭಾಗಾಕಾರ ಅಂದರೆ ಏನು? ಇಲ್ಲಿ ಪುನರಾವರ್ತಿತ. ಹಂಗಂದ್ರೆ ಇಲ್ಲೇನು ಏನು ಸಂಕಲನ ಆಗುತ್ತಾ? ವ್ಯವಕಲನ ಆಗ್ತೈತಾ? ಏನು ಗುಣಕಾರ ಆಗ್ತೈತಾ? ಏನು ಅಂದಾಜಿಸುವಿಕೆ ಆಗ್ತೈತಾ? ಅಂದರೆ ಇಲ್ಲಿ ಸರಿಯಾದ ಉತ್ತರ ಏನಾಗ್ತೈತೆ? ಇಲ್ಲಿ ವ್ಯವಕಲನ ಆಗುತ್ತೆ. ಆಪ್ಷನ್ನಲ್ಲಿ ಇಲ್ಲಿ ಬಿ ಅಂತ ಸರಿ ಹಾಕಿ ಇಲ್ಲಿ ಬ್ರ್ಯಾಕೆಟಲ್ಲಿ ಬಿ ಬರೆದು ವ್ಯವಕಲನ ಅಂಥೇಳಿ ನೀವು ಆನ್ಸರನ್ನು ಬರೀಬೇಕು. ಇವಾಗ 4ನೇ ಪ್ರಶ್ನೆ, 35,756 1000ದ ಸ್ಥಾನಕ್ಕೆ ಅಂದಾಜಿಸಿದಾಗ ನಮ್ಗೆ ಎಷ್ಟು ಸಂಖ್ಯೆ ಸಿಗ್ತೈತೆ ಅಂಥೇಳಿ ಕೇಳಿದ್ದಾರೆ. ಹೆಂಗೆ ಅಂದಾಜಿಸ್ಬೇಕಂದ್ರೆ ಇಲ್ಲಿ 3 5 7 5 6 ಇಲ್ಲಿ ಬಿಡಿ 10 100 1000. ಇಲ್ಲಿ 5 1000 ಸ್ಥಾನದಲ್ಲಿ ಏನಿದೆ? 5 ಸಂಖ್ಯೆ ಇದೆ. ಇವಾಗ ನಮಗೆ ಅದ್ರ ಮುಂದಿನ ಸಂಖ್ಯೆ ಯಾವುದು ಅಂತಂದರೆ 7 ಇದೆ. ಹಂಗಂದರೆ 5ಕ್ಕಿಂತ ಮೇಲೆ ಬರೋದೆಲ್ಲ ಏನು? ಮೇಲೆ ಬಂದರೆ ಅದು ಪ್ಲಸ್ ಅಂತ ಅರ್ಥ. 5ಕ್ಕಿಂತ ಕೆಳಗೆ ಹೋದರೆ ಅದು ಮೈನಸ್, ಅಂದರೆ ಮೈನಸ್ ಮಾಡ್ಕೋಬೇಕಲ್ಲಿ. ಅದಕ್ಕೆ ಇಲ್ಲಿ 7 5ಕ್ಕಿಂತ 7 ದೊಡ್ಡದಾಗಿರೋದರಿಂದ ಇಲ್ಲಿ ಏನು ಮಾಡ್ಕೋಬೇಕು ನಾವು? 36,000 ಅಂಥೇಳಿ ಇಲ್ಲಿ ಬರ್ಕೋಬೇಕು. ಇಲ್ಲಿ ಬ್ರ್ಯಾಕೆಟಲ್ಲಿ ಏನು ಬರೀಬೇಕು? ಆಪ್ಷನ್ ಯಾವ ಸರಿ ಇಲ್ಲಿ? ಹಾಗಾದರೆ ಆಪ್ಷನ್ ಎ ಸರಿ. 36,000 ಏನಾಗುತ್ತೆ? ಇಲ್ಲಿ ಸರಿಯಾದಂತಹ
ಆನ್ಸರ್ ಆಗಿರುತ್ತೆ. 36,000 ಅಂತೇಳಿ ಬರ್ಕೊಳ್ಬೇಕು. ಇವಾಗ 5ನೇ ಪ್ರಶ್ನೆ, MN ರೇಖಾಖಂಡದ ಮೇಲೆ MTಯು ಪ್ರತಿನಿಧಿಸುವ ದಶಮಾಂಶ ಭಿನ್ನರಾಶಿಯ ಭಾಗ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ರೇಖಾಚಿತ್ರ ಇದೆ. ಇಲ್ಲಿ ಏನು M ಇಂದ ಇಲ್ಲಿ N, ಇದು ಒಂದು ರೇಖಾಚಿತ್ರ. ಅವ್ರೇನು ಕೇಳಿದ್ದಾರೆ, ಇಲ್ಲಿ M ಇಂದ T ಇಲ್ಲಿ ಬರುತ್ತೆ. T ಎಲ್ಲಿದೆ, ಇಲ್ಲಿದೆ. ಅಲ್ಲಿ ಪ್ರತಿನಿಧಿಸುವ ದಶಮಾಂಶ ಭಿನ್ನರಾಶಿ ಹೆಂಗೆ ಬರಿತೀರಿ ಅಂತ ಕೇಳಿದ್ದಾರೆ. ಇಲ್ಲಿ M ಏನಾಗಿದೆ, ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿದೆ. ಇಲ್ಲಿ 1 2 3 4 ಪಾಯಿಂಟ್ ಕೊಟ್ಟು ಇಲ್ಲಿ ಏನು ಮಾಡಬೇಕು, ನಾವು 0ವನ್ನು ಬರ್ಕೊಳ್ಬೇಕು. ಪಾಯಿಂಟ್ ಕೊಟ್ಟು, ಸಾರಿ ಪೆನ್ ಹಾಕೋ ಮಾಡ್ತಾಯಿಲ್ಲ, ಪಾಯಿಂಟ್ ಕೊಟ್ಟು ಏನು ಮಾಡಬೇಕು, 4. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಇಲ್ಲಿ ಬಾಕ್ಸಲ್ಲಿ ಬಿ ಅಂಥೇಳಿ ಬರೆದು 0.4 ಅಂಥೇಳಿ ಬರೀಬೇಕು. ಇವಾಗ 6ನೇ ಪ್ರಶ್ನೆ, 0.43ರಲ್ಲಿ 3ರ ಸ್ಥಾನ ಬೆಲೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಏನಂತಂದರೆ, ನಾವು ಇಲ್ಲಿ 0 ಇಂದ ಕೆಳಗೆ ಬರೋವೆಲ್ಲ ಏನಂತೀವಿ, ಪೂರ್ಣಾಂಕಗಳು ಅಂತೀವಿ. 0 ಇಂದ ಮುಂದಕ್ಕೆ ಬರೋವೆಲ್ಲ ದಶಮಾಂಶಗಳಂತ ಕರಿತೀವಿ. ಅಂದರೆ ಇಲ್ಲಿ ಇದು 4 ದಶಾಂಶ, 3 ಶತಾಂಶ, ಹೀಗೆ ಮುಂದೆ ಯಾವ್ದು ಸಂಖ್ಯೆ ಬಂದರೆ ಅದು ಸಹಸ್ರಾಂಶ, ಹೀಗೆ ಕರಿತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಶತಾಂಶ. 3ರ ಸ್ಥಾನ ಮೇಲೆ ಏನಿದೆ, ಶತಾಂಶ. ಹಾಗಾಗಿ ಇಲ್ಲಿ ಎ ಬರೆದು ಶತಾಂಶ ಅಂಥೇಳಿ ಇಲ್ಲಿ ಬರಿಬೇಕು ನೀವು. ಈಗ 7ನೇ ಪ್ರಶ್ನೆ, ರೂಪಾಯಿ 17.15 ಪೈಸೆಗಳಲ್ಲಿ ಈ ರೀತಿ ವ್ಯಕ್ತಪಡಿಸಬಹುದು. ಪೈಸೆಗಳನ್ನ ಹೆಂಗೆ ಮಾಡ್ಕೋಬೋದು ಅಂತೇಳಿ. 1 ಪೈಸೆಯಲ್ಲಿ ಎಷ್ಟಿರುತ್ತೆ, 100 ಇರುತ್ತೆ. ಹಾಗಾದರೆ 100 ಇಂಟು ಎಷ್ಟು, 17. ಹಾಗಾದರೆ ಇಲ್ಲಿ ಎಷ್ಟಾಗಿತ್ತು, 17,000 ಆಗ್ತೈತೆ. 17,000. ಈಗ 15 ಪೈಸೆ ಇದು. 15 ಪೈಸೆ ಸೇರಿಸ್ಕೊಂಡ್ರೆ ಎಷ್ಟು, ಪ್ಲಸ್ 15 ಹಾಕಿದರೆ ಎಷ್ಟಾಗುತ್ತೆ, ಇಲ್ಲಿ ಪೆನ್ ಇದಾಗ್ತಾಯಿದೆ. ಸರಿ, ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದರೆ ಡಿ ಆಗ್ತೈತೆ. ಪೈಸೆದಲ್ಲಿ ಮಾಡ್ಕೊಳ್ಬೇಕು. ಸರಿಯಾದ ಉತ್ತರ ಡಿ. 17.150 ಪೈಸೆ ಅಂತ ಅರ್ಥ. 8ನೇ ಪ್ರಶ್ನೆ, ಅಧಿಕ ವರ್ಷದಲ್ಲಿ ಈ ತಿಂಗಳು ಒಂದು ದಿನ ಹೆಚ್ಚಿಸಲ್ಪಡುತ್ತದೆ, ಹೆಚ್ಚಾಗ್ತದೆ ಅಂತಾರೆ. ಯಾವುದಲ್ಲಿ, ಏಪ್ರಿಲ್ ಅಲ್ಲ, ಏನು ಜೂನ್ ಅಲ್ಲ, ನವೆಂಬರ್ ಅಲ್ಲ, ಏನು ಫೆಬ್ರವರಿ ಅಲ್ಲ. ಎಲ್ಲರಿಗೂ ಇದು ತಿಳಿದಿರುವಂಥ ಪ್ರಶ್ನೆ. ಏನು, ಫೆಬ್ರವರಿಯಲ್ಲಿ ಏನಾಗುತ್ತೆ, ಒಂದಿನ ಹೆಚ್ಚು ಬಂದರೆ ಅದು ಅಧಿಕ ವರ್ಷ. ಅಂದರೆ ಎಲ್ಲ ತಿಂಗಳಲ್ಲಿ 30-31 ದಿನಗಳು ಬಂದರೆ ಫೆಬ್ರವರಿ ಮಾತ್ರ 28-29 ದಿನಗಳು ಬರ್ತವೆ. 4 ವರ್ಷಕ್ಕೊಂದು ಸರಿ ನಮಗೇನಾಗುತ್ತೆ, ಅಧಿಕ ವರ್ಷಗಳು. ಅಂದರೆ ಅವತ್ತು 29 ದಿನ ಬಂದಿರುತ್ತೆ. ಈ ವರ್ಷ 2024 ಇದೊಂದು ಅಧಿಕ ವರ್ಷ ಅಂಥೇಳಿ ನಾವು ಹೇಳ್ಬೋದು. ನಾವು ಆಯತವೊಂದನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಾಕೃತಿ ಯಾವುದು? ಇಲ್ಲಿ ನಾವು ತಿರುಗಿಸಿದಾಗ ಯಾವ್ದು ಬರ್ತದೆ ಅಂದರೆ, ಆಯತ ಒಂದು ಇದೆ ಅಂದರೆ ಅದಕ್ಕೆ ತಿರುಗಿಸಿದಾಗ ಏನಾಗುತ್ತೆ, ಅದು ಒಂದು ಘನಾಕೃತಿ ಆಕಾರ ಮೂಡುತ್ತೆ. ಹಾಗಾದ್ರೆ ಇಲ್ಲ ಸರಿಯಾದ ಉತ್ತರ ಯಾವುದು? ಆನ್ಸರ್ ಡಿ, ಆಯತ ಘನ. ಒಂದು ಘನಾಕೃತಿಯ ಪಾರ್ಶ್ವನೋಟ, ಒಂದು ಘನಾಕೃತಿಯ ಪಾರ್ಶ್ವನೋಟ ಏನಿದೆ, ಈ ರೀತಿ ಕಂಡು ಬರ್ತೈತೆ. ಅಂದ್ರೆ ಆಯತ ಥರ ಕಂಡು ಬರ್ತೈತೆ. ಮತ್ತು ಮೇಲ್ಭಾಗದ ನೋಟವನ್ನು ವೃತ್ತ. ಘನಾಕೃತಿಯ ಪಾರ್ಶ್ವನೋಟ ಏನಾಗುತ್ತೆ, ನಮಗೆ ಆಯತ ಥರ ಕಂಡು ಬಂದರೆ ಅದರ ಮೇಲ್ಭಾಗದ ನೋಟ ವೃತ್ತ ಕಂಡು ಬರುತ್ತೆ. ಈ ಘನಾಕೃತಿ ಹೋಲುವಂಥ ಚಿತ್ರ ಇಲ್ಲಿ ಯಾವುದಿದೆ ಅಂತ ಅರ್ಥ. ಇದು ಡೈಸ್ ಇದೆ, ಇದು ಒಂದೇದು ಡೈಸ್ ಇದೆ, ಇದಾಗಲ್ಲ. ಬಿ ಇದೆ ನೋಡಿ, ಇದು ಏನಿದೆ ಅಂದರೆ ಇದು ವೃತ್ತ, 2 ಕಡೆ ವೃತ್ತ ಇದೆ, ಇದು ಆಯತ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಇದೇ ವಿನ್ಯಾಸವನ್ನು ಮುಂದುವರೆದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆ ಯಾವುದು ಅಂಥೇಳಿ. ಇಲ್ಲಿ ಪ್ಲಸ್ ಫಸ್ಟ್ ಇಟ್ಕೊಂಡು ನೋಡಿದರೆ ಅವರು
ಪ್ಲಸ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಪ್ಲಸ್ ಇಲ್ಲಿ ಫಸ್ಟ್ ಬಂದಿದೆ, ನೆಕ್ಸ್ಟ್ ಸರಿ ಪ್ಲಸ್ ಇಲ್ಲಿ ಬಂದಿದೆ, ಸೆಕೆಂಡ್ ಬಾಕ್ಸಲ್ಲಿ ಬಂದಿದೆ. ಮೂರನೇ ಸರಿ ಇದು ಮುಂದುವರಿದರೆ ಮೂರನೇ ಸರಿ ಎಲ್ಲಿ ಬರಬೇಕು? ಇಲ್ಲಿ ಬರಬೇಕು, ಇಲ್ಲಿ ಬಂದಿದೆ. ಇವಾಗ ನಾಲ್ಕನೇ ಸರಿ ಎಲ್ಲಿ ಬರಬೇಕು? ಇಲ್ಲಿ ನಾಲ್ಕನೇ ಸರಿ ಇಲ್ಲಿ ಬರಬೇಕು, ಇಲ್ಲಿ ಬಂದಿದೆ. ಐದನೇ ಸರಿ ಮತ್ತೆ ಎಲ್ಲಿ ಬರಬೇಕು? ಪ್ಲಸ್ ಇಲ್ಲಿಂದ ಇಲ್ಲಿ ಬರಬೇಕು. ಹಾಗಾದರೆ ಇದು ಮುಂದುವರೆದಿದ್ದು ಎಲ್ಲಿದೆ? ಇಲ್ಲಿ ಇಲ್ಲಿ ಐದನೇ ಸ್ಥಾನದಾಗ ಮತ್ತೆ ಪ್ಲಸ್ ಎಲ್ಲಿ ಬರುತ್ತೆ? ಒಂದನೇ ಸ್ಥಾನದಾಗೆ ಬರುತ್ತೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? 5 ಅಂತ ಅರ್ಥ. ಇಲ್ಲಿ ಸರಿಯಾದ ಉತ್ತರ ಎ. ಹಾಗೆ 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕೇವಲ 2 ಸಮಮಿತಿ ಅಕ್ಷಗಳು ಮಾತ್ರ ಹೊಂದಿರುವ ಆಕೃತಿ ಯಾವುದು? ಎರಡು ಏನಿರಬೇಕು? ಇಲ್ಲಿ ಹೊಂದಬೇಕು, ಎರಡು ಅಕ್ಷರಗಳನ್ನು ಹೊಂದಬೇಕಿಲ್ಲಿ. ಇಲ್ಲಿ ಇದು ಏನಾಗಲ್ಲ, ಇದು ಅಕ್ಷರಗಳು ಇಲ್ಲಿ ಏನು ಸಮಮಿತಿ ಅಕ್ಷರಗಳು ಇಲ್ಲಿ ಇದನ್ನು ಬರಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ಎರಡು ಅಕ್ಷರಗಳನ್ನು ಹೊಂದಿರುವ ಆಕೃತಿ ಯಾವುದಂದರೆ ಇದು ಇಲ್ಲಿ ಡಿ ಬರುತ್ತೆ. ಸರಿಯಾದ ಉತ್ತರ ಯಾವುದಿಲ್ಲ ಅಂತಂದರೆ ಆಪ್ಷನ್ ಡಿ. ಈಗ ರೋಮನ್ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 13ನೇ ಪ್ರಶ್ನೆ, 2439 37ರಿಂದ ಏನು ಮಾಡಬೇಕು? ಗುಣಲಬ್ಧ ಮಾಡಬೇಕು. ನಿಮಗೆ 37 ಬಗ್ಗೆ ಬರಲಿಲ್ಲ ಅಂದರೆ 7ರಿಂದ ಮತ್ತು ಆಮೇಲೆ 3ರಿಂದ ಗುಣಿಸ್ಕೋಬೇಕು. ಫಸ್ಟ್ 7ರಿಂದ ಗುಣಿಸ್ಕೊಂಡು ಆಮೇಲೆ 3ರಿಂದ ಗುಣಿಸ್ಕೊಳ್ಬೇಕು. ಹಿಂಗೆ ಗುಣಿಸ್ಕೊಂಡು ಏನು ಮಾಡಬೇಕು ನೀವು? 2 ಆಮೇಲೆ ಕೂಡಿಸ್ಕೊಳ್ಬೇಕು. ಇದು ಗುಣಾಕಾರ ಲೆಕ್ಕ ನಿಮಗೆಲ್ಲರಿಗೂ ಸಹಜವಾಗಿ ಬರುತ್ತೆ ಅಂಥೇಳಿ ಇದ್ರ ಬಗ್ಗೆ ಏನಷ್ಟು ನಾನು ಹೇಳೋಕೆ ಹೋಗಲ್ಲ, ನೀವು ಮಾಡಿ. ಇವಾಗ 14ನೇ ಪ್ರಶ್ನೆ, 1653 8ರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷವನ್ನು ಏನು ಮಾಡಬೇಕು? ನಾವಿಲ್ಲಿ ಕಂಡುಹಿಡಿಬೇಕು. 1653ಕ್ಕೆ ಏನು ಮಾಡಬೇಕು? ನಾವು 8ರಿಂದ ಭಾಗಾಕಾರ ಮಾಡಬೇಕು. 8 2 16, 16 16 ಹೋದರೆ 0. 53 ಇದೆ, ಇಲ್ಲಿ 5 ಇಳಿಸ್ಕೊಂಡ್ರೆ 8 ದೊಡ್ಡ ಸಂಖ್ಯೆ ಆಗುತ್ತೆ, 5 ಚಿಕ್ಕ ಸಂಖ್ಯೆ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಮಾಡಬೇಕು? 2 ಸಂಖ್ಯೆಗಳನ್ನ ಇಳಿಸ್ಕೋಬೇಕು. ನಾವು 53 ಒಟ್ಟಿಗೆ ಇಲ್ಲಿ ಇಳಿಸ್ಕೋಬೇಕು. 2 ಸಂಖ್ಯೆ ನಾವು ಇಲ್ಲಿ ಕೆಳಗಡೆ ಇಳಿಸ್ಕೊಂಡೇವೆ ಅಂದರೆ ಇಲ್ಲಿ ಏನು ಮಾಡಬೇಕು? 0 ಹಾಕ್ಕೊಳ್ಬೇಕು. 8 6 48, 13 8 ಹೋದರೆ 5, 4 4 ಹೋದರೆ 0. ಹಾಗಾದರೆ ಶೇಷ ಎಷ್ಟು ಬರುತ್ತೆ? ಇಲ್ಲಿ 5 ಬರುತ್ತೆ. ಭಾಗಲಬ್ಧ 206 ಬರುತ್ತೆ. ಇವಾಗ 15ನೇ ಪ್ರಶ್ನೆ, 55 / 100 ಅನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ. ದಶಮಾಂಶ ಭಿನ್ನರಾಶಿದಾಗ ಹೆಂಗೆ ಬರಿಬೇಕು ನಾವು? 0.56. ಇದು ಪದಗಳಲ್ಲಿ ಬರಿಬೇಕಂದ್ರೆ 0.56 ಅಂಥೇಳಿ ಬರಿಬೇಕು. ಇವಾಗ 16ನೇ ಪ್ರಶ್ನೆ, ರೂಪಾಯಿ 348 48.25 ಇವಾಗ ಏನು ಮಾಡಬೇಕು? 500ರಲ್ಲಿ ಕಳಿಬೇಕು. 500 ಹಾಕ್ಕೊಳ್ಬೇಕು ಈ ರೀತಿ. ಆಮೇಲೆ 348.25 ಪೈಸೆ. ಇಲ್ಲಿ 0ದಾಗ 5 ಹೋಗಲ್ಲ, ಅದಕ್ಕೆ ಇಲ್ಲಿ 5ರಲ್ಲಿಂದು ಒಂದು ದಶಕ ಏನು 0 ಹತ್ರ ತಗೊಳ್ಬೇಕು. 10ರಾಗ 5 ಹೋದರೆ 5. ಇಲ್ಲಿ ಎಷ್ಟು ಬರುತ್ತೆ? 9 ಇರುತ್ತೆ. 9ರಾಗ 2 ಹೋದರೆ 7, ಪಾಯಿಂಟ್ ಹಂಗೆ ಇಟ್ಕೊಳ್ಬೇಕು. ಇಲ್ಲಿ 9ರಾಗ 8 ಹೋದರೆ 1, 9ರಾಗ 4 ಹೋದರೆ 5, 5ರಾಗ 3 ಹೋದರೆ 5ರಾಗ 3 ಹೋಗಲ್ಲ, ಯಾಕಂದರೆ ಇಲ್ಲ ದಶಕ ತೊಗೊಂಡಿದ್ದು. ಈಗ 4 ಉಳಿಯುತ್ತೆ. ಅಲ್ಲಿ 4ರಾಗ 3 ಹೋದರೆ 1. ಇವೆಲ್ಲ ಕಳೆ ಲೆಕ್ಕ, ಗುಣಾಕಾರ, ಭಾಗಾಕಾರ ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. 17ನೇ ಪ್ರಶ್ನೆ, ಅನಂತನು 1/4 kg ಬಾಳೆಹಣ್ಣನ್ನು ಕೊಳ್ಳುವನು. ಬಾಳೆಹಣ್ಣಿನ ಪ್ರಮಾಣವನ್ನು ಗ್ರಾಮ್ಗಳಲ್ಲಿ ಹೇಳಬೇಕು ನಾವು. 1 kg ಎಷ್ಟು ಗ್ರಾಮ್ ಇರುತ್ತೆ? 1000 ಗ್ರಾಮ್ ಇರುತ್ತೆ. ಹಾಗಾದರೆ 2 kgಗೆ ಎಷ್ಟಾಯಿತು? 2000 ಆಯಿತು. ಆವಾಗ 2000 ಏನು ಮಾಡಬೇಕು? ಆಮೇಲೆ 2.250 ಅಂದರೆ 2000ರಲ್ಲಿ ಏನು ಮಾಡ್ಕೋಬೇಕು? 1/4 ಗ್ರಾಮ್ ಅಂದರೆ 250 ಪ್ಲಸ್ ಮಾಡ್ಕೋಬೇಕು. ಆವಾಗ 2250 ಗ್ರಾಮ್ ಆಗುತ್ತೆ. ಅಥವಾ ನೀವು ಹಿಂಗೆ ಮಾಡ್ಕೊಳ್ಬೋದು, 1/4 × 100 ಮಾಡಿಕೊಂಡು ಆಮೇಲೆ ಇಲ್ಲಿ ಏನು ಮಾಡುತ್ತೆ? 4ಕ್ಕೆ 1000ಕ್ಕೆ ಭಾಗಾಕಾರ ಮಾಡಿದ್ರೆ 250 ಬರುತ್ತೆ. ಇದು 250 ಮತ್ತು 2000 ಸೇರಿಸ್ಕೊಂಡ್ರೆ ಏನಾಗುತ್ತೆ? 2250 ಗ್ರಾಮ್ಗಳು ಬರುತ್ತೆ. ಇವಾಗ 18ನೇ ಪ್ರಶ್ನೆ,
8 ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ. ಏನಾಗಿದೆ ಅಂತೆ, 8 ಬಿಂದಿಗೆ 8 ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಿದರಂತೆ. ಆ ಪಾತ್ರೆಯಲ್ಲಿ 5 ಲೀಟರ್ 600 ಮಿಲಿ ಲೀಟರ್ ನೀರು ತುಂಬಿದರೆ ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು ಅಂತೇಳಿ ಕೇಳಿದ್ದಾರೆ. ಲೀಟರನ್ನು ಮಿಲಿಮೀಟ್ರಿಗೆ ಮಾಡ್ಕೊಳ್ಬೇಕು ನಾವು. ಲೀಟರ್ ಇರೋದೇನು ಮಿಲಿಮೀಟರಲ್ಲಿ ಮಿಲಿ ಲೀಟ್ರಿಗೆ ಮಾಡ್ಕೊಳ್ಬೇಕು. ಆವಾಗ 5 ಲೀಟರ್ 600 ಮಿಲಿ ಲೀಟರ್ ಆಗುತ್ತೆ. ನೀರು ಎಷ್ಟಿದೆ ಇಲ್ಲಿ, 5600 ಮಿಲಿ ಲೀಟರ್ ಆಗುತ್ತೆ. ಪರಿವರ್ತನೆ ಮಾಡ್ಕೊಂಡಾಗ ಇಷ್ಟ ಆಗುತ್ತೆ. ಆವಾಗ ನಾವು ನೋಡಬೇಕು, 5600ಕ್ಕೆ 8ರಿಂದ ಭಾಗಾಕಾರ ಮಾಡ್ಕೋಬೇಕು. 8 7 56. ಇಲ್ಲಿ 2 0 ಇದ್ದಿರೋದ್ರಿಂದ 2 0 ಇಲ್ಲಿ ಹಾಕ್ಕೊಳ್ಬೇಕು. ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು ಹಾಗಾದರೆ 700 ಮಿಲಿ ಲೀಟರ್. ಇವೆಲ್ಲ ಲೆಕ್ಕಗಳು ಪ್ರಾಕ್ಟೀಸ್ ಮಾಡಬೇಕು ನೀವು. ಅಲ್ಲಿ ಯೋಚನೆ ಮಾಡಿ ಬರೀಬೇಕು. 3 ಗಂಟೆ 50 ನಿಮಿಷ 30 ಸೆಕೆಂಡ್ಗಳನ್ನು 2 ಗಂಟೆ 15 ನಿಮಿಷ 50 ಸೆಕೆಂಡ್ಗೆ ನೋಡಬೇಕು ಕೂಡಿಸ್ಬೇಕು. ಎರಡಿಗೂ ಇಲ್ಲಿ ಫಸ್ಟ್ ಏನು ಮಾಡಬೇಕು, 3 ಗಂಟೆ 50 ನಿಮಿಷ 30 ಸೆಕೆಂಡ್ಗಳು ಹಾಕೋಬೇಕು. ಇವಾಗ ಯಾವುದು ಸೇರಿಸ್ಬೇಕು, ಯಾವುದು ಕೂಡಿಸ್ಬೇಕಂದ್ರೆ ಇಲ್ಲಿ 2 ಗಂಟೆ 15 ನಿಮಿಷ 50 ಸೆಕೆಂಡ್ಗಳು ನೋಡ್ಬೇಕು, ಇಲ್ಲಿ ಕೂಡಿಸ್ಬೇಕು. ಇವಾಗ ಫಸ್ಟ್ ಸೆಕೆಂಡ್ಗಳು ಕೂಡಿಸ್ಬೇಕು. ಅಂದರೆ 30 + 50 ಸೇರಿಸಿದರೆ 80 ಸೆಕೆಂಡ್ ಆಗುತ್ತೆ. ಹಾಗಾದರೆ 1 ನಿಮಿಷದಲ್ಲಿ ಎಷ್ಟಿರುತ್ತೆ ಸೆಕೆಂಡ್ಗಳು, 60 ಸೆಕೆಂಡ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಬೇಕು, ಅದು 60 ನಿಮಿಷವನ್ನು 60 ಸೆಕೆಂಡ್ ಇದೆಯಲ್ಲ ಅದು 1 ನಿಮಿಷ ಅಂತ ತಿಳ್ಕೊಂಡು ಅದು ನಿಮಿಷಕ್ಕೆ ಕೌಂಟ್ ಮಾಡ್ಕೊಳ್ಬೇಕು ಇಲ್ಲಿ. ಇವಾಗ ಇಲ್ಲಿ 5 0 ಸೇರಿಸ್ಕೊಂಡ್ರೆ 5 1 ಸೇರಿಸಿದರೆ 6 ಅಂದರೆ 65 ನಿಮಿಷ. ಇಲ್ಲಿ ಎಷ್ಟು ಸೆಕೆಂಡ್ ಹೆಚ್ಚಾಯ್ತು ಹಂಗಾದ್ರೆ ಇಲ್ಲಿ 65 ನಿಮಿಷ ಅಂದರೆ ಎಷ್ಟಾಗುತ್ತೆ, ಇಲ್ಲಿ 5 ನಿಮಿಷ ಜಾಸ್ತಿ ಆಗುತ್ತೆ. 1 ಅವರಲ್ಲಿ ಎಷ್ಟಿರುತ್ತೆ, 60 ನಿಮಿಷಗಳಿರುತ್ತೆ. ಹಾಗಾಗಿ ಇಲ್ಲಿ 5 ಗಂಟೆದ ಸೇರಿಸ್ಕೋಬೇಕು. 3 ಗಂಟೆ ಮತ್ತು 2 ಗಂಟೆ ಸೇರಿಸ್ಕೊಂಡ್ರೆ 5 ಗಂಟೆ ಆಗುತ್ತೆ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ 65 ನಿಮಿಷವನ್ನು ಗಂಟೆಗೆ ಪರಿವರ್ತಿಸಿದಾಗ ಏನಾಗುತ್ತೆ, 5 ಗಂಟೆ 65 ನಿಮಿಷ ಕೂಡಿಸಿದಾಗ 6 ಗಂಟೆ 5 ನಿಮಿಷ ಆಗುತ್ತದೆ. 80 ಸೆಕೆಂಡ್ಗಳು ನಿಮಿಷಕ್ಕೆ ಪರಿವರ್ತಿಸಿದಾಗ 1 ನಿಮಿಷ 20 ಸೆಕೆಂಡ್ಗಳು ಆಗುತ್ತವೆ. 5 ನಿಮಿಷಕ್ಕೆ 1 ನಿಮಿಷ ಕೂಡಿಸ್ಕೊಂಡಾಗ 20 ಸೆಕೆಂಡ್ ಕೂಡಿದಾಗ ಎಷ್ಟಾಗುತ್ತೆ, ಇಲ್ಲಿ 6 ನಿಮಿಷ 20 ಸೆಕೆಂಡ್ ಆಗುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಏನು ಬರುತ್ತೆ ಅಂದರೆ 6 ಗಂಟೆ 6 ನಿಮಿಷ 20 ಸೆಕೆಂಡ್ಗಳು. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಲೆಕ್ಕಗಳು. ಇದು ಪ್ರಾಕ್ಟೀಸ್ ಮಾಡಬೇಕು. ನಿಮಿಷ, ಸೆಕೆಂಡು, ಅವರು ಎಲ್ಲ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಇವಾಗ 20ನೇ ಪ್ರಶ್ನೆ. ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷರ ಏನು ಮಾಡಬೇಕು, ಎಳಿಬೇಕು ನಾವು. ಸಮಮಿತಿ ಅಕ್ಷರಗಳು ಎಳಿಬೇಕು. ಇಲ್ಲಿ ಎಕ್ಸ್ ಈ ರೀತಿ 2 ಸಮಮಿತಿಗಳು ಉಂಟಾಗುತ್ತೆ. ಎಗೆ ಒಂದೇ ಸಮಮಿತಿ ಆಗುತ್ತೆ, ಎಮ್ಗೂ ಒಂದೇ ಸಮಮಿತಿ ಆಗುತ್ತೆ, ಎಸ್ಗೂ ಒಂದೇ ಸಮಮಿತಿ ಆಗುತ್ತೆ. ಎಳೆದು ಬರಿಬೇಕಿದು, ಈ ರೀತಿ ಎಳಿಬೇಕು. 21ನೇ ಪ್ರಶ್ನೆ. ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಾಕೃತಿ ಚಿತ್ರಗಳನ್ನು ಇಲ್ಲಿ ಬರೀಬೇಕಿಲ್ಲಿ. ಈ ರೀತಿ ವೃತ್ತ ಮತ್ತು ಶಂಕುವಿನ ಥರ 2 ಮಾಡಿಕೊಂಡ್ರೆ ಇಲ್ಲಿ ವೃತ್ತ ಮತ್ತು ಆಯತ 2 ಅಂದರೆ ತ್ರಿಭುಜ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಶಂಕು ಉಂಟಾಗುತ್ತೆ. ಇದು ಈ ಘನಾಕೃತಿ ಈ ಥರ ಬರ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಡೈಸ್ ಆಗುತ್ತೆ. ಈ ಚಿತ್ರಗಳು ಈ ಥರ ಕೊಟ್ಟಿರ್ತಾರೆ. ನೀವು ಯಾವ ಚಿತ್ರಗಳು ಇದರಿಂದ ರಚನೆ ಮಾಡ್ಬೋದು ಅಂಥೇಳಿ ಪ್ರಶ್ನೆಗಳು ಕೇಳ್ತಾರೆ. ಇದನ್ನು ಸಹ ನೀವು ಓದ್ಕೊಳ್ಬೇಕು. ಇವಾಗ 24ನೇ ಪ್ರಶ್ನೆ. ಒಂದು ರೈಲು ಗಾಡಿಯು 1 ಗಂಟೆಯಲ್ಲಿ 2250 ಕಿಲೋಮೀಟರ್ ಚಲಿಸುತ್ತದೆ. ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ನೋಡಬೇಕು, ಅಂದಾಜು ಮಾಡಬೇಕು. ಹಾಗಾದರೆ ಇಲ್ಲಿ 225 ಏನು ನೋಡಬೇಕು ನಾವು, 24ರಿಂದ ಇಂಟು ಮಾಡ್ಕೊಳ್ಬೇಕು. ಅವಾಗ ಇಂಟು ಮಾಡ್ಕೊಂಡ್ರೆ ಎಷ್ಟಾಗುತ್ತೆ, 5400 ಬರುತ್ತೆ. 1 ಗಂಟೆಗೆ ಎಷ್ಟು ಅಂತ ಹೇಳಿದ್ದಾರೆ, 225 ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ. ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಬರುತ್ತೆ, 24 ಗಂಟೆಗಳು. ಹಾಗಾದರೆ ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿದಾಗ ಎಷ್ಟಾಗುತ್ತೆ, ನಮಗೆ 5000 ಬರುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. ಲೆಕ್ಕಗಳು ಇವೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಬುಕ್ಕಿಂದ ಇರೋದು ಅಭ್ಯಾಸ ಅಂತ ಇರುತ್ತಲ್ಲ, ಅಲ್ಲಿನೂ ಪ್ರಶ್ನೆ ಇದು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮತ್ತು ನಿಮ್ಮ ಬುಕ್ ಮಧ್ಯದಲ್ಲಿ ಉದಾಹರಣೆಗಳು ಕೊಟ್ಟಿರ್ತಾರಲ್ಲ, ಹೆಂಗೆ ಮಾಡಬೇಕು ಅಂಥೇಳಿ ಅವೆಲ್ಲ ಪ್ರಶ್ನೋತ್ತರಗಳು ನೋಡಬೇಕು. ನೀವು ಪ್ರಾಕ್ಟೀಸ್ ಮಾಡಬೇಕಂತ ಹೇಳ್ತಾ ಈ ವಿಡಿಯೋನು ಇಲ್ಲಿಗೆ
ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.